ಸರಿತಾ ಅಂದಂಗೆ ನಾ ಮತ್ತೆ ಹೇಳಿದ್ದೀನೆಲ್ಲ ನೆನಪೈತಿ ಇಲ್ಲ ನಿನಗೆ? ನಾಳೆ ಸಂಜೆ ಮುಂದೆ ಊರಿಗೆ ಹೊಂಟ್ಬಿಡೋಣ. ಮತ್ತು ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಅಲ್ಲಿ ದೇವ್ರ ಗುಡಿಗೆ ಬಂದ್ಬಿಡು. ದೇವ್ರ ಗುಡಿಗೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋಗೋಣ. ಈ ರಿಪೋರ್ಟ್ ಎಲ್ಲ ತೊಗೊಂಡು ದೇವ್ರ ಗುಡಿಗೆ ಹೋದರೆ ಅಲ್ಲ ಇಟ್ಟು ಅರ್ಚನೆ ಮಾಡಿಸ್ಕೊಳ್ಳೋಣ. ಭಟ್ರು ಇರ್ತಾರಲ್ಲ ಹೆಂಗೂ ಅರ್ಚನೆ ಮಾಡಿಸ್ಕೊಂಡು ಒಂದು ಮಕ್ಕಳಿಗೆ ನಮಗೆ ದೇವ್ರ ಫಲ ಕೊಡಪ್ಪ ಅಂಥೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ಊರಿಗೆ ಹೊಂಟ್ಬಿಡೋಣ. ಮತ್ತು ಊರಾಗ ಮಂದಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಹೆಂಗೂ ಮೈದು ನಾ ಕರಿಯಾಕೆ ಬಂದ್ಬಿಟ್ಟಾನ. ಮತ್ತು ಇಲ್ಲಾಂದ್ರೆ 4 ದಿನ ಉಳ್ಕೋಬೇಕಾಗಿತ್ತು. ಮತ್ತು ನೀನು ಅವನ ಹತ್ರ ಹೇಳಿ ನಾಳೆ ಸಂಜೆ ಮುಂದೆ ಹೆಂಗಿದ್ರು ಹೊಂಟ್ಬಿಡ. ಅಲ್ಲ ಅವ್ಗೆ ಈ ಸುದ್ದಿ ಎಲ್ಲ ಹೆಂಗೆ ಹೇಳಿ ನಾನು? ಅವ್ವ ಭಾಳ ಬೇಜಾರು ಮಾಡ್ಕೊಂಬಿಡ್ತಾಳೆ ಕವಿತಾ. ಈ ಸುದ್ದಿ ಹೇಳೋದು ಹೌದನ? ನಾ ಹೆಂಗೆ ಹೇಳ್ಬೇಕು? ಇವ ನೀ ಎಷ್ಟು ಹುಚ್ಚಿದಿವಾನ ಅಂತ ನೀ ಹೇಳಿ 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 ಸಾಕಾಗೋತು ನೋಡು. ಈ ಸುದ್ದಿ ಅಷ್ಟು ಹೇಳೋದು ನಾನು ನಿನಗೆ. ಓಟು ನಡೆದದ್ದೆಲ್ಲ ಹೇಳಬೇಡ. ಏನಂದ್ರೆ ಡಾಕ್ಟ್ರ್ ಅಂದ್ರೆ ಏನಿಲ್ಬೇ 1 ತಿಂಗಳು ಮಾತ್ರೆ ಕೊಟ್ಟಾರ, ಮಕ್ಕಳು ಅಕ್ಕವು ಅಂತಂದಾರ ಅಂತ ಹೇಳು. ಯಾಕೆ ಸುಳ್ಳು ಹೇಳ್ತಿದಿ? ಹೌದಲ್ಲ? ಅಕ್ಕವು ಅಂತಾರಂದಾರ ಅಂತಲೇ ಹೇಳು. ಅಕ್ಕವು ನೀನು ಮಕ್ಕಳು ಆಗದೆ ಎಲ್ಲಿ ಹೊಕ್ಕವು? ನಂಗೆ ಮಕ್ಕಳು ಆಗಂಗಿಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳ್ಯಾರ ಕವಿತಾ. ನೀ ಮತ್ತು ಅಕ್ಕವು ಅಂತ ಹೇಳಿ ಪಾಸಿಟಿವ್ ಯೋಚನೆನ ತರ್ತಿಯಲ್ಲ, ನನ್ನ ತಲೆಯಾಗದು ನೆಗೆಟಿವ್ ಕೂತ್ಕೊಂಡ್ಬಿಟ್ಟೈತೆ, ಹೋಗೋದಿಲ್ಲ. ಅವನ ಹತ್ರ ಹಿಂಗೆ ಸುಳ್ಳು ಹೇಳ್ಬೇಕನ? ನೋಡ, ನಾವು ಸಣ್ಣಾಗಿರ್ತಾಗಿಂದ ಪೂಜೆ ಮಾಡ್ಕೊಂತ ಬಂದ್ರೆ ದೇವ್ರೈತಿ ಗೊತ್ತಾನ. ದೇವ್ರು ಎಲ್ಲದಕ್ಕೂ ನಮಗೆ ದಾರಿ ತೋರಿಸ್ತಾನೆ. ನಿನಗೆ ಮಕ್ಕಳು ಆಗೇ ಹಾಕವು, ನೀ ಮಕ್ಕಳನ್ನ ಆಡಿಸ್ತಿ. ನಿನಗೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ನೀನೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಈಗ ನೀನು ಹೋಗಿ ಅವನ ಹತ್ರ ಇಷ್ಟ ಹೇಳು, 1 ತಿಂಗಳದ ಗುಳಿಗೆ ಕೊಟ್ಟಾರಬೇ, ಮಕ್ಕಳ ಕತ್ತಿ ಅಂತಂದಾರ, ನೋಡೋಣ ಅಂತಂದಾರ, ನಾನು ಮತ್ತೆ ನಾಳೆ ಎಷ್ಟೊತ್ತಿದ್ರು ಊರಿಗೆ ಹೊಂಟ್ತೀನಿ ಅಂತ ಹೇಳಿ ನೀನೆಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೆ. ನೀ ಏನ ಸಲೀಸಾಗಿ ಹೇಳಂತ ಹೇಳ್ಬಿಡ್ತಿ. ನಾಳೆಗೆ ತಡಬಡ್ಸತ್ ನನಗೆ ಸುಳ್ಳು ಹೇಳಕ್ಕೆ. ಹೆಂಗೆ ಸುಳ್ಳು ಹೇಳ್ಬೇಕು ನಾನು? ನೀನಂತರೂ ಭಾರಿ ಧೈರ್ಯ ಬೇಕದಿವ, ನಡೆದು ಹೋಗತ್ತಿ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಕವಿತಾ. ಏನು ಮಾಡಲಿ ನಾನು? ಸವಿತಾ, ಎಷ್ಟು ಸರಿ ಹೇಳಿದ್ರು ಅದ ಮಾತ. ನಾ ಈಗ ಎಷ್ಟು ಸರಿ ಹೇಳಿದೆ ನಿಂಗೆ? ಇಲ್ಲೇ ನಿಂತಂಗ 4 ಸರಿ ಹೇಳಿದೆ. ಮತ್ತೆ ಅದನ್ನ ರಿಪೀಟ್ ಮಾಡಬೇಡ. ಆತಲ್ಲ, ನಾ ಹೇಳಿದ ಇಷ್ಟ. ನೀ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಬಾ, ಅಲ್ಲಿ ಹೋಗಿ ಭಟ್ರದ ರಚನೆ ಮಾಡಿಸ್ಕೊಳ್ಳೋಣ. ನಾಳೆ ಸಂಜೆ ಮುಂದೆ ಎಷ್ಟೊತ್ತಿದ್ರು ಊರಿಗೆ ಹೋಗೋಣ. ಮಧ್ಯಾಹ್ನ ಬಸ್ಸಿಗೆ ಹೊಂಟ್ಬಿಡೋಣ. ಏನು ಕೇಳ್ತಾ? ಸಂಜೆ ಅಷ್ಟೊತ್ತಿಗೆ ಊರು ಸೇರ್ಕೊಂತೀವಿ. ಇನ್ನು ಮನ್ಯಾಗ ಹೋದ್ಮೇಲೆ ಅಲ್ಲೇನೇನೈತೆ ರಾಮಾಯಣ. ಹೌದಲ್ಲ? ನಡಿ, ಈಗ ದಾರಿಗೆ ನಿಂತ್ಕೊಂಡು ಎಷ್ಟು ಮಾತಾಡಿದ್ರು ಮುಗಿಯೋದಲ್ಲ ಅದು. ಬಡ ನೀ ಮನೆಗೆ ಹೋಗು, ನಾನು ಮನೆಗೆ ಹೋಗ್ತೀನಿ. ಆಯ್ತು, ಹಂಗಾರೆ ಬರ್ತಂತ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಬರ್ತಾನೆ. ಅಲ್ಲೇ ಅಲ್ಲೇ ಸಿಗ್ತಾವಲ್ಲ, ಹೆಂಗೂ ಮಾತಾಡೋಣ ಅಂತ ಹೋಗ್ತಾನೆ. ಹಂಗಾರೆ ಈಗ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಳು ಮುಂಜಿ ಥರ ಮುಖ ಮಾಡ್ಕೊಂಡು ಎಷ್ಟೋ ಹೊತ್ತಿಗೆ ಗುಮ್ಮನಂಗೆ ಕುತ್ಕೊಬೇಡ. ಒಂದು ಸ್ವಲ್ಪ ಮಾತಾಡೋದು ನೆಗೆಡೋದು ಮಾಡು, ಗೊತ್ತಾತನ? ಯಾಕಂದ್ರೆ ನೀನು ಈಗ ಹೋದ್ರೆ ಊರಿಗೆ ಇನ್ನು ಯಾವಾಗ ಬರ್ತವೆ ಏನು ಗೊತ್ತಿಲ್ಲ. ಹೋದ ಅದಕ್ಕಾಗಿ ಇರೋಷ್ಟು ಟೈಮರ ನಾವು ತಂದೆ ತಾಯಿ ಜೊತೆಗೆ ಅಣ್ಣನ ಜೊತೆಗೆ ಚೆನ್ನಾಗಿ ಮಾತಾಡಿ ಪ್ರೀತಿಯಿಂದ 4 ಮಾತಾಡ್ಕೊಂಡು ಹೋಗೋಣ. ಈಗ ಹೋದಕ್ಕೆ ನೀನು ಅವ್ರಿಗೂ ಊಟಕ್ಕೆ ಹಾಕಿ ನೀನು ಊಟ ಮಾಡಿ ಪ್ರೀತಿಯಿಂದ ಖುಷಿಯಿಂದ ಇರ್ಬೇಕು ನೋಡು. ಹೇಳಿದ್ದೆ ಮತ್ತೆ ನೀ ಏನೋ ಹೇಳ್ತಿ, ಪ್ರೀತಿಯಿಂದ ಇರು, ಖುಷಿಯಿಂದ ಇರುವೆ ಅಂತಂದು ಹೇಳಿ. ಆದ್ರೆ ನಾನು ಮನಸ್ಸಿನ ನೋವು ನನಗೆ ಗೊತ್ತು. ಏನು ಕವಿತಾ, ಹಿಂಗಾಗೋತು ನನ್ನ ಜೀವನಕ್ಕೆ ಏನೂ ಆಗಿಲ್ಲ ಸವಿತಾ. ನಾ ಹೇಳೋದು ಕೇಳ್ತೇನೆ? ನಿನ್ನ ಗಂಡ ಏನಾರು ಬಿಟ್ಟು ನಾನು ಏನಿಲ್ಲ. ಹೌದಾಳ, ಅಣ್ಣದಾನ, ಮಕ್ಕಳು ಒಂದಾರ ಅಷ್ಟೇ ಅಲ್ಲ, ಹೌದಲ್ಲ? ಮಕ್ಕಳು ಆಗದೆ ಹೋದ್ರೆ ಒಂದು ಯಾವ್ದಾರು ದತ್ತಕ್ಕೆ ತಗೊಂಡ್ರತ್ತು, ಅದಕ್ಕೆ ಚಿಂತೆ ಮಾಡ್ತೀಯ? ನೀನು ಫಸ್ಟ್ ಆರಾಮಾಗಿರು. ನಾವು ಗಟ್ಟಿದ್ರೆ ಬೇಕಾದ ಮಾಡ್ಬೋದು, ಹೌದಲ್ಲ? ನಾವು ಗಟ್ಟಿರ್ಬೇಕು ಫಸ್ಟ್. ಈಗ ಊರಿಗೆ ಹೋದ್ಮೇಲೆ ಇನ್ನೂ ಅಲ್ಲಿ ಅತ್ತೆ ಏನೇನು ಹೇಳ್ತಾಳ ಅದನ್ನ ನೋಡ್ಕೋಬೇಕತ್ತಲ್ಲ. ಅದನ್ನ ನೋಡ್ಕೊಂಡು ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡೋಣ ಇಬ್ರು. ನೀ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ. ಈಗ ನೀನು ಮೊದಲು ಆರಾಮಾಗಿರೋದು ಯೋಚನೆ ಮಾಡು ಅಷ್ಟೇ. ಆಯ್ತು, ಹಂಗೆ ನಾನು ಮನೆಗೆ ಹೋಗ್ತೀನಿ. ಸರಿ ಬಾ ಕವಿತಾ. ನಾನು ಇದೇ ಕಾಲ್ದಾರಾಗ ಹೋಗ್ಬಿಡ್ತೇನೆ ತಗ. ಮನೆಗೆ ಹತ್ರ ಆಕತಿ. ಮತ್ತು ನಾನು ಅಲ್ಲಿ ಸುತ್ತರದು ಹೋಗ್ಬೇಕು ಆಗೋದಲ್ಲ, ನಂಗೆ ದೂರ ಆಕತಿ. ಬಿಸಿಲು ತಲೆ ಸುತ್ತಾಕತ್ಬಿಟ್ಟೈತಿ. ನಾನು ಹಿಂಗೆ ಕಾಲ್ದಾರಾಗ ಹೋಗ್ಬಿಡ್ತೇನೆ ಮನೆಗೆ. ಆತ ಹಂಗಾರೆ ಹೋಗು. ನಡಿವಾ, ಬಡ ಮನೆಗೆ ಹೋಗೋಣ. ಮನ್ಯಾಗ ಎಲ್ಲರೂ ಕಾಯ್ತಾ ಇರ್ತಾರೆ, ಏನಾತು ಅಂತ ಹೇಳಿ ಎಲ್ಲರಿಗೂ ಸುದ್ದಿ ಹೇಳಿ ಬಡ ಊರಿಗೆ ಹೋಗಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಂಗೆ ಸವಿತಾನಾಗ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಭಾರಿ ಬೇಜಾರಾಯ್ತು. ನನಗೆ ಮಕ್ಕಳಕ್ಕವನ್ನ ಖುಷಿ ಮರೆತುಬಿಟ್ಟೆ ನಾನು. ಆಕೆಗೆ ಮಕ್ಕಳಾಗಲ್ಲ ಅನ್ನೋ ಬೇಜಾರು ನನ್ನ ಭಾರಿ ಕಾಡಕತ್ಬಿಟ್ಟೈತಿ. ಆದ್ರೆ ನಾಳೆ ಬೆಳಗ್ಗೆ ದೇವ್ರ ಹತ್ರ ಕೇಳ್ಕೊಂಡೇ ತೀರ್ತೇನೆ. ಅವ ಕೊಡಲೇಬೇಕು, ಯಾಕೆ ಕೊಡಂಗಿಲ್ಲ ಅವ ನೋಡ್ತೇನೆ. ನಾನು ಎಷ್ಟು ಸಣ್ಣಗಿರ್ತಾಗಿಂದ ಅವ್ನು ಪೂಜೆ ಮಾಡ್ಕೊಂತ ಬಂದಾನೆ. ನಾನು ಎಷ್ಟು ದಿವಸ ಆದರೂ ಏನೂ ಕೇಳಬೇಕಲ್ಲ, ಅವನ್ನ ಇದು ಕೇಳದ. ಹೆಂಡ್ತಿ ಏನು ಅಮಾರಯ್ಯ ನೀನು? ಬರ್ಕಂತಿ ಹೆಂಡ್ತಿ ಅನ್ಕಂತ. ಏನು ಹೇಳು? ಅಲ್ಲ ಮರಳ, ಮಗಳು ಇನ್ನೂ ಯಾಕೆ ಬರಲೇ ಇಲ್ಲ? ಇಷ್ಟೊತ್ತಾತು. ಏನು ಒಂದು ಫೋನ್ ಏನಾರ ಮಾಡ ಮರಗತಿ. ಏನು ಹಂಗೆ ಮಗಳು ಹೋಗ್ಯಾಳ ಬೆಳಗ್ಗೆ ಇನ್ನೂ ಬರಲೇ ಇಲ್ಲ. ಜೀವ ಹೊತ್ತಾಗ ಬಡ್ದಾಡ್ತತ್ ನನಗೆ. ಹೌದಪ್ಪ,
ನೀನು ಒಬ್ಬನೇ ಜೀವ ಕಟ್ಕೊಂಡವ, ನಾವೆಲ್ಲ ಕೊಳ್ಳಾಳ ಕಟ್ಕೊಂಡೀವಿ ನೋಡು. ಬರ್ತಾಳ, ಆಸ್ಪತ್ರೆಗೆ ಹೋಗ್ಯಾಳ, ರಿಪೋರ್ಟ್ ಕೊಡೋದೇನ್ರ ಹೆಚ್ಚು ಕಮ್ಮಿ ಆಗಿರ್ತೈತಿ. ಬರ್ತಾಳ ತಡಿ, ಯಾಕೆ ಅವಸರ ಮಾಡ್ತಿದ್ದಿ? ನೀನಂತರೂ ಯಾವಾಗ ಅವಸರದ ಮನುಷ್ಯನಪ್ಪ. ನೀನು ಅದೆಲ್ಲ ನಂಗೆ ಕತಿ ಹೇಳ್ಬೇಡ. ನೀನು ಫೋನ್ ಹಚ್ಚಕ್ಕೆ ಇಲ್ಲ ತತ ಇಲ್ಲಿ ಫೋನ್ ನಾ ಹಚ್ತೇನೆ. ಹೌದಪ್ಪ, ನನಗೂ ಎಲ್ಲಿ ಫೋನ್ ಮಾಡಕ್ ಬರ್ತೈತಿ. ಇವಾಗ ಹುಡ್ರಿ ಅವರ ಮಾಡಿ ಕೊಟ್ರ ಮಾತಾಡ್ತಾನೆ. ಸರಿ, ನಿನ್ನ ಮಗನ ಕರ್ತೀನಿ ತಡಿ, ಅವನ ಬಂದು ಫೋನ್ ಹಚ್ಕೊಡ್ತಾನೆ. ಏನೇನೆಲ್ಲ ಕಲ್ತಿ ಮರಳ ನೀನು. ಇದೊಂದು ಸಣ್ಣದ ಕಡ್ಡಿ ಪೆಟ್ಟಿಗೆ ಅಂತ ಫೋನ್ ತಗೊಂಡು ಒಂದು ಫೋನ್ ಹಚ್ಚೋದು ಕಲಿಯೋಕ್ಕಾಗಲಿಲ್ಲ ನಿನಗೆ. ನೀನು ಹೌದು ಗಂಡ ವಯಸ್ಸಾದವನ ಅದಾನ, ನಾನರ ಸ್ವಲ್ಪ ಈಗ ಒಳ್ಳೆ ವಯಸ್ಸಿನಾಗ ಅದೀನಿ, ಫೋನ್ ಹಚ್ಚೋದು ಕಲಿಬೇಕು. ಏನೇನಿಲ್ಲ ನೋಡು, ಹಂಗೆ ಸುಮ್ಮನೆ ಒಂದು ಕೆಲಸ ಮಾಡ್ತಾಳೆ ಬೆಳಗಿಂದ ಸಂಜೆವರೆಗೂ, ಅದಷ್ಟ ಮತ್ತೇನೂ ಇಲ್ಲ. ನಿಮಗಂತರೂ ನನ್ನ ಗೋಳು ಹೈಕೆಳ್ಳಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ, ಹೌದಲ್ಲ? ಕರಿತೀನಿ ನಿನ್ನ ಮಗನ. ಲೇ ಹೆಂಡತಿ ತಡಿ, ಕರಿಬೇಡ ಯಾರು ಬಂದ್ರೆ ಈಗ ನೀನು ಇಲ್ಲಿ ಕುಂತ್ಕೊಳ್ಳೋದು ಇಲ್ಲ, ಹಂಗೆ ಓಡ್ ಹೊಕ್ಕಿದ್ದಿ, ನನ್ನ ಕೈಗೆ ಸಿಗೋದಿಲ್ಲ. ಒಂದು ನಿಮಿಷ ಕುತ್ಕ, ಈಗ ಎಲ್ಲರೂ ಬಂದ್ಬಿಟ್ರೆ ಕೈಗೆ ಸಿಗಲ್ಲ ನೀನು, ಹೌದಲ್ಲ? ಬಾರ ಇಲ್ಲಿ ಕುತ್ಕ ಬಾರ. ಬಿಡವರೇ, ನೀನಂತೂ ನೀನು ಗೊತ್ತಿಲ್ಲ ನಿನಗೆ. ಮುದುಕಾದ್ರೂ ನೀನು ಹುಡುಗಾಟಕ ಬಿಡೋದಿಲ್ಲ ನೋಡು. ಸರಿ ತಡಿಯ ಹೆಂಡತಿ, ಇದಕ್ಕೆ ಹುಡುಗಾಟಿಗೆ ಅನ್ನೋದಿಲ್ಲ, ಅದಕ್ಕೆ ಪ್ರೀತಿ ಅಂತಾರ. ತಡಿ ಒಂದು ನಿಮಿಷ. ಇದಕ್ಕೆ ಯಾರು ಪ್ರೀತಿ ಅನ್ನಂಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಾವು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಇವಕ್ಕೇನು ಬಂದಿತ್ತ ರೋಗ ಅಂತಾರ. ಹೆಂಡತಿ ಹೇಳೋರು 108 ಹೇಳ್ತಾರ, ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತೈತೆ, ಹೋಗಲ್ಲ ಇದು ಪ್ರೀತಿ ಅಂತ ಹೇಳಿ. ಹುಚ್ಚಾಟ ಅಲ್ಲ ಇದು, ಪ್ರೀತಿ ಇದು. ನೀವು ಸುಮ್ಮನಿರಿ, ಏನನ್ನ ಹೇಳಬೇಡ್ರಿ, ನಂಗೆ ನಾಚಿಕತ್ತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿಂಗೂ ನಾಚಿಕತ್ಯಾ? ಬಂದ್ಯಾ? ಬಾ, ಬಿಸಿಲು ಅಂದ್ರೆ ಬಿಸಿಲು ಐತಿ, ನಿಂದ ಹಾದಿ ಕಾಯಕತ್ತಿದ್ವಿ. ಎಷ್ಟೊತ್ತಾತು ದಾರಿ ಕಾಯಕತ್ತಿ, ಯಾಕೋ ಬರಲೇ ಇಲ್ಲ ಅನ್ಕೊಂಡ್ವಿ. ಇನ್ನೇನು ಫೋನ್ ಮಾಡೋದಾಗಿದ್ವಿ, ಬಂದಿ ನೋಡು. ಹೌದು ಫೋನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದ್ರ ಫೋನ ಸಿಗ್ಲಿ ಬಿಡುವ. ಆತ ನೀವು ಬಂದೆ ಈಗ ಆತಂಗಾರ ನೀವಿಬ್ರು ಮಾತಾಡ್ತಿರ್ರಿ, ನಾನು ಹೋಗಿ ಕುಡಿಯೋಕೆ ತಗೊಂಡ್ಬರ್ತೀನಿ. ಯಾಕ ಮಗಳು ಬೇಜಾರು ಮಾಡ್ಕೊಂಡಪ್ಪ, ಏನು ನೋಡಿಬಿಟ್ಲ ಏನ ನಮ್ಮಿಬ್ರು. ಮಗಳ ಯಾಕೆ ಬೇಜಾರು ಮಾಡ್ಕೊಂಡಿವ? ಏನಂದ್ರೆ ಡಾಕ್ಟ್ರು? ಬಾ ಕುತ್ಕೋ, ಬಾ ಇಲ್ಲಿ ಬಾ ಕುತ್ಕೋ ಬಾ. ಇಟ್ಟು ಯಾಕೆ ಬೇಜಾರಾಗಿ ನೀನು? ಬಾ ಇಲ್ಲಿ ಬಾ. ಏನಂದ್ರು ಅಂತನಾರ ಹೇಳ್ಬಾರ್ದು, ಸುಮ್ಮನೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಬರ್ತೈತೆ, ಒಂದು ಬದಿ ನೋಡ್ಕೋತ. ಅದೇನದು ಹಂಗೆ? ಬಾ ನೀ ಬಾ. ಯಪ್ಪ, ಜೀವನದಾಗ ಇಂಥದ್ದು ಒಂದಿನ ಬರ್ತೈತಿ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಯಪ್ಪ. ನಂಗೆ ಎಂಥ ಮನಸ್ಸಿಗೆ ನೋವಾಗಿ ಹೋಗೈತೆ ಅಪ್ಪ, ಇವತ್ತು ಭಾರಿ ಮನಸ್ಸಿಗೆ ನೋವಾಗಿ ಹೋಗ್ಬಿಟ್ಟೈತಿ. ಅಲ್ಲ ಮಗಳ, ಏನಾಯ್ತು ಅಂತ ಹೇಳಲಾರ್ದಂಗೆ ಹಂಗೆ ಮನಸ್ಸಿಗೆ ನೋವಾಗೈತಿ, ಬೇಜಾರಾಗೈತಿ ಅಂದ್ರೆ ನಾ ಏನಂತ ಮಾಡಲಿ ಹೇಳು? ಈಗ ನೀ ಏನಾಗೈತಿ ಅನ್ನೋದು ಹೇಳು. ಡಾಕ್ಟ್ರ್ ಏನಂದ್ರು ನಿಂಗೆ? ನಿನ್ನ ಜೊತೆಗೆ ನಿನ್ನ ಗೆಳತಿ ಬಂದಿದ್ಲಲ್ಲ ಸವಿತಾ, ಅಕ್ಕಿಗೆ ಏನಂದ್ರು? ರಿಪೋರ್ಟ್ ಏನಾಯ್ತು? ನಂಗೆ ಒಂಚೂರು ಏನಾರು ನೀನು ಬಿಡಿಸಿ ಹೇಳಿದ್ರೆ ಏನಾಯ್ತು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ವಿಚಾರ ಮಾಡೋಕ್ಕೆ ಏನಾಯ್ತಪ್ಪ? ಏನೂ ಇಲ್ಲ, ಎಲ್ಲ ನಾ ವಿಚಾರ ಮಾಡಿಬಿಟ್ಟೇನೆ. ಹೋಗ್ವಾ, ನೀ ಭಾಳ ಹುಚ್ಚು ಹುಡುಗಿದ್ದಂಗದೀನಿ. ನಾ ಕೇಳೋದೊಂದು ನೀ ಹೇಳೋದು ಅಂತ ನೋಡು. ನಿಮ್ಮ ಅವ್ವನ್ನ ಕರ್ತೀನಿ ತಡಿವ, ನೀನು ಬಾಯಿ ಬಿಡ್ಸಕ್ಕೆ ನಿಮ್ಮ ಅವ್ವನ್ನ ಸೈ. ಲೇ ಹೆಂಡತಿ ಬಾಯಿಲಿ. ಬಂದೆ ಏನಾಯ್ತು? ಕೇಳಲ್ಲ ನಿನ್ನ ಮಗಳು ಬೇಜಾರು ಮಾಡ್ಕೊಂಬಂದಾಳ ನೋಡು. ಏನಾಯ್ತಂತ ಕೇಳಿದ್ರೆ ಬಾಯಿ ಬಿಡುವಲ್ಲ. ಈಗ ನೀನ ಮಾತಾಡ್ಸಕ್ಕೇನು ಏನಾಯ್ತಂತ ಕೇಳು. ಏನಾಯ್ತ ನನ್ನ ಮಗಳ? ಮಾತಾಡ, ಏನಾಯ್ತು? ಡಾಕ್ಟ್ರ್ ಏನಂದ್ರೆ? ಡಾಕ್ಟ್ರ್ ಏನ್ರ ಮಕ್ಕಳು ಆಗೋದಿಲ್ಲ ಅಂದ್ರಾನ? ಏನಾರ ರಿಪೋರ್ಟ್ ಏನಾರ ವ್ಯತ್ಯಾಸ ಆಗೈತಿ ಅಂದ್ರಾನ? ಇಲ್ಲ ನಿನ್ನ ಆರೋಗ್ಯ ಏನಾರ ಸರಿ ಇಲ್ಲ ಅಂದ್ರಾನ? ಏನಾರ ಮಾತಾಡ, ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನದಿ? ಇಲ್ಲಿ ಬೇಯವ್ವ, ನಂಗೆ ಮಕ್ಕಳು ಅಕ್ಕವಂತ, ಆದ್ರೆ ಸವಿತಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ರವೆ. ಏನು ಹೇಳ್ತೀವ ನೀನು? ಅಯ್ಯೋ ದೇವ್ರಿ, ಅವ್ರ ಅತ್ತಿ ಮನೆಯಲ್ಲಿ ಗೊತ್ತಾದ್ರೆ ಆಕಿನ ಹಂಗೆ ಜೀವಂತ ಹೋಗದು ಬಿಡ್ತಾರೆ. ಅಯ್ಯೋ ದೇವ್ರಿ, ಎಂಥ ಕೆಲಸ ಆತ. ಆಕೆ ಹೇಳ್ಬೇಕಿಲ್ಲ, ಎಷ್ಟು ಬೇಜಾರು ಮಾಡ್ಕೊಂಡ್ಲ ಏನಾಕಿ. ಇನ್ನು ಅವ್ರ ಹೋಗಿ ಹೆಂಗೆ ಸುದ್ದಿ ಹೇಳ್ತಾಳ ಯವ್ವ ಆಕಿ? ಎಂಥ ಕತೆ ಆಗೋತಲ್ಲ ಕವಿತಾ.